ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ದಯಾಗುಣದ ಮೇಲ್ಮೆಯನ್ನು ಕುರಿತು ಒಂದು ಶುಕಕ್ಕೂ ಇಂದ್ರನಿಗೂ ನಡೆದ ಸಂವಾದವು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಕೇಳುತ್ತಾನೆ, ಪಿತಾಮಹ, ಲೋಕದಲ್ಲಿ ಅನೃಶಂಸ್ಯ ಅಂದರೆ ದಯೆ ಎಂಬ ಧರ್ಮದ ಗುಣಗಳನ್ನು, ಆಶ್ರಿತರಲ್ಲಿ ಇರಬೇಕಾದ ಗುಣಗಳನ್ನು ನಿನ್ನಲ್ಲಿ ಕೇಳಿ ತಿಳಿಯಬೇಕೆಂದಿರುವೆನೋ ಎನ್ನಲು ಭೀಷ್ಮಾಚಾರ್ಯರು ಹೇಳುತ್ತಾರೆ, ಧರ್ಮರಾಜ, ಇದೇ ವಿಷಯದಲ್ಲಿ ಹಿಂದೆ ಇಂದ್ರನಿಗೂ ಒಂದು ಶುಕಕ್ಕೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ಕಾಶಿ ರಾಜ್ಯದಲ್ಲಿ ಒಬ್ಬ ಬೇಡನು ಬೇಟೆಯಾಡುವುದಕ್ಕಾಗಿ ಹೊರಟು ವಿಷದಿಗ್ಧವಾದ ಒಂದು ಬಾಣವನ್ನು ಸಿದ್ಧವಾಗಿಟ್ಟುಕೊಂಡು ಕಾಡಿನಲ್ಲಿ ಮೃಗಗಳನ್ನು ಹುಡುಕುತ್ತಿದ್ದನು. ಹೀಗೆ ಹುಡುಕುತ್ತಿರುವಾಗ ಇದಿರಿಗೆ ಸ್ವಲ್ಪ ದೂರದಲ್ಲಿ ಕೆಲವು ಮೃಗಗಳ ಗುಂಪು ಅವನ ಕಣ್ಣಿಗೆ ಕಾಣಿಸಿತು. ಒಡನೆ ಅವನು ಆ ಬಾಣವನ್ನು ಸಂಧಾನ ಮಾಡಿ ಆ ಮೃಗಗಳಿಗೆ ಗುರಿಯಿಟ್ಟು ಹೊಡೆದನು. ಅವನ ಅಸ್ತ್ರಕ್ಕೆ ಎಲ್ಲಿಯೂ ವೈಫಲ್ಯವಿಲ್ಲದಿದ್ದರೂ ಆ ಬಾಣವು ಆ ಮೃಗಗಳಿಗೆ ತಗುಲದೆ ಗುರಿತಪ್ಪಿ ಆ ಕಾಡಿನಲ್ಲಿದ್ದ ಒಂದು ಮರಕ್ಕೆ ತಗುಲಿತು. ವಿಷದಿಗ್ಧವಾಗಿದ್ದ ಆ ಬಾಣದ ಶಕ್ತಿಯಿಂದ ಆ ಮರದ ಹಣ್ಣು, ಎಲೆ ಮುಂತಾದವೆಲ್ಲ ಉದುರಿ ಅದು ಕ್ರಮಕ್ರಮವಾಗಿ ಒಣಗುತ್ತಾ ಬಂದಿತು. ಆ ಮರದ ಪೊಟರೆಯಲ್ಲಿ ಬಹುಕಾಲದಿಂದ ಒಂದು ಗಿಳಿಯು ವಾಸ ಮಾಡುತ್ತಿದ್ದಿತು. ಆ ಮರದಲ್ಲಿ ತನಗಿದ್ದ ಭಕ್ತಿಯಿಂದ ಆ ಗಿಳಿಯು ಅಲ್ಲಿಂದ ಕದರದೆ ಆಗಲೂ ಅದರ ಸಂದಿಯಲ್ಲಿಯೇ ಅಡಗಿದ್ದಿತು. ಮರವು ಒಣಗಿದುದನ್ನು ನೋಡಿ ತನ್ನ ಸಂಚಾರವನ್ನು, ಆಹಾರವನ್ನು ಬಿಟ್ಟಿತು. ಕೃಶವಾಗುತ್ತಾ ಬಂದಿತು. ಕೂಗುವುದಕ್ಕೂ ಅದಕ್ಕೆ ಶಕ್ತಿ ಇಲ್ಲದಂತಾಯಿತು. ಕೃತಜ್ಞತೆಯಿಂದಲೂ ಧರ್ಮಬುದ್ಧಿಯಿಂದಲೂ ಕೂಡಿದ ಆ ಗಿಳಿಯು ಆ ವೃಕ್ಷದೊಡನೆ ತಾನು ಶೋಷಣೆಗೆ ಒಳಗಾಗುತ್ತಾ ಬಂದಿತು. ಹೀಗೆ ಉತ್ತಮ ಗುಣದಿಂದಲೂ ಉದಾರ ಭಾವದಿಂದಲೂ ಮನುಷ್ಯನಿಗಿಂತಲೂ ಅತಿಶಯವಾದ ಸುಸ್ವಭಾವವುಳ್ಳ ಆ ಗಿಳಿಯು ತನಗೆ ಆಶ್ರಯವಾಗಿದ್ದ ಮರದೊಡನೆ ಸುಖ ದುಃಖಕ್ಕೆ ಸಮಭಾಗಿಯಾಗಿ ತಾನು ಸಾಯುವ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಇಂದ್ರನು ಆಶ್ಚರ್ಯಗೊಂಡು, ಆಹಾ, ಏನಿದು? ತಿರ್ಯಗ್ಯೋನಿಯಲ್ಲಿ ಹುಟ್ಟಿದ ಈ ಪಕ್ಷಿಯು ಪಕ್ಷಿ ಜಾತಿಯಲ್ಲಿ ಎಂದೂ ಕಾಣದ ಈ ವಿಧವಾದ ದಯಾಗುಣವನ್ನು ತೋರಿಸುತ್ತಿರುವುದಲ್ಲ. ಏನಾಶ್ಚರ್ಯವು? ಅಥವಾ ಇದರಲ್ಲಿ ಆಶ್ಚರ್ಯವೇನಿದೆ? ಲೋಕದ ಪ್ರಾಣಿಗಳಲ್ಲಿ ಎಲ್ಲಾ ಕಡೆಯೂ ಎಲ್ಲಾ ವಿಚಿತ್ರವನ್ನು ಕಾಣಬಹುದು ಎಂದು ಚಿಂತಿಸಿ ಮನುಷ್ಯ ರೂಪದಿಂದ ಬ್ರಾಹ್ಮಣ ವೇಷವನ್ನು ತಾಳಿ ಆ ಗಿಳಿಯ ಸಮೀಪಕ್ಕೆ ಬಂದು ಹೀಗೆಂದನು, ಓ ಪಕ್ಷಿ ಶ್ರೇಷ್ಠ, ನಿನ್ನಿಂದ ದಕ್ಷನ ದೌಹಿತ್ರಿಯಾದ ಶುಕಿ ಎಂಬುವಳು ಸುಪುತ್ರವಂತೆ ಎನಿಸಿದಳು. ಎಲೈ ಶುಕವೇ, ನೀನು ಕೇವಲ ಶುಷ್ಕವಾದ ಈ ಮರವನ್ನು ಬಿಡದೆ ಇನ್ನೂ ಆಶ್ರಯಿಸಿಕೊಂಡಿರುವುದೇಕೆ ಎನ್ನಲು ಆ ಗಿಳಿಯು ಆ ಬ್ರಾಹ್ಮಣನಿಗೆ ತಲೆಬಗ್ಗೆ ನಮಸ್ಕರಿಸಿ, ಓ ಬ್ರಾಹ್ಮಣ, ನೀನು ಯಾರೆಂಬುದನ್ನು ನಾನು ಬಲ್ಲೆನು. ನನ್ನ ತಪಶಕ್ತಿಯಿಂದ ನಿನ್ನ ನಿಜಸ್ಥಿತಿಯು ನನಗೆ ತಿಳಿಯಿತು. ಓ ದೇವರಾಜ, ನಿನಗೆ ಸುಖಾಗಮನವೋ ಎಂದಿತು. ಈ ಮಾತನ್ನು ಕೇಳಿ ದೇವೇಂದ್ರನು ತನ್ನ ಮನಸ್ಸಿನಲ್ಲಿ, ಆಹಾ, ಎಂತಹ ಜ್ಞಾನ ವಿಶೇಷವಿದು, ಭಲೆ ಭಲೆ ಎಂದು ಮನಸ್ಸಿನಲ್ಲಿಯೇ ಆ ಗಿಳಿಯನ್ನು ಕೊಂಡಾಡುತ್ತಾ ಕೇವಲ ಧರ್ಮಮೂರ್ತಿಯಾದ ಆ ಗಿಳಿಯನ್ನು ಆಕ್ಷೇಪಿಸುವುದು ತಪ್ಪೆಂದು ತನಗೆ ತಿಳಿದಿದ್ದರೂ ಪರೀಕ್ಷಾರ್ಥವಾಗಿ ಹೀಗೆಂದು ಪ್ರಶ್ನೆ ಮಾಡುವನು, ಎಲೆ ಶುಕವೇ, ಈ ಮರವಾದರೂ ಎಲೆಯುದುರಿ ಒಣಗಿ ಹೋಗುತ್ತಿರುವುದು. ಇದರಲ್ಲಿ ಹಣ್ಣುಗಳಿಲ್ಲ, ಕಾಯಿಗಳಿಲ್ಲ, ಪಕ್ಷಿಗಳ ನಿವಾಸಕ್ಕೂ ಸ್ಥಳವಿಲ್ಲ. ಈ ಮರವನ್ನೇ ಆಶ್ರಯಿಸಿಕೊಂಡು ನೀನೇಕೆ ಕುಳಿತಿರುವೆ? ವಿಶಾಲವಾದ ಈ ಕಾಡಿನಲ್ಲಿ ಫಲಪುಷ್ಪಗಳಿಂದ ತುಂಬಿ ಎಲೆಗಳ ನಡುವೆ ರಹಸ್ಯವಾದ ಪೊಟರೆಗಳುಳ್ಳ ಎಷ್ಟೋ ಮರಗಳಿರುವವು. ಅದರಲ್ಲಿ ಧಾರಾಳವಾಗಿ ಸಂಚರಿಸುವುದಕ್ಕೂ ಅವಕಾಶ ಉಂಟು. ಅವುಗಳಲ್ಲಿ ಯಾವುದನ್ನಾದರೂ ಒಂದನ್ನು ಆಶ್ರಯಿಸಬಾರದೇಕೆ? ಅಂದಗೆಟ್ಟು ಒಣಗಿ ಸಾಯುವ ಸ್ಥಿತಿಯಲ್ಲಿರುವ ಈ ಒಣ ಮರವನ್ನು ಬಿಟ್ಟು ಹೊರಟು ಹೋಗು. ನೀನು ಚೆನ್ನಾಗಿ ವಿವೇಚಿಸಿ ನಿನ್ನ ಕ್ಷೇಮಕ್ಕೆ ದಾರಿಯನ್ನು ನೋಡು ಎಂದನು. ಇಂದ್ರನ ಈ ಮಾತನ್ನು ಕೇಳಿ ಧರ್ಮಬುದ್ಧಿಯುಳ್ಳ ಆ ಗಿಳಿಯು ದೀರ್ಘವಾಗಿ ನೆಟ್ಟುಸಿರನ್ನು ಬಿಟ್ಟು ದೈನ್ಯದಿಂದ ಹೀಗೆಂದಿತು, ಓ ದೇವರಾಜ, ನೀನಾದರೂ ಯಾರಿಂದಲೋ ಅತಿಕ್ರಮಿಸಲಾರದ ದೇವತೆಗಳಿಗಿರುವ ಲೋಕದಲ್ಲಿ ಇರತಕ್ಕವನು. ನಿನಗೆ ನಾನೇನು ಹೊಸದಾಗಿ ತಿಳಿಸಬೇಕಾಗಿಲ್ಲ. ಆದರೂ ಹೇಳುವೆನು ಕೇಳು. ನಾನು ಈ ಮರದಲ್ಲಿಯೇ ಹುಟ್ಟಿದವನು. ಸಮಸ್ತ ಸೌಕರ್ಯಗಳಿಂದ ಕೂಡಿದ ಈ ಮರದಲ್ಲಿಯೇ ನಾನು ನನ್ನ ಬಾಲ್ಯದಿಂದ ಪೋಷಿಸಲ್ಪಟ್ಟವನು. ಇದುವರೆಗೆ ಶತ್ರುಬಾಧೆಗೆ ಗುರಿಯಾಗದೆ ಇದರಲ್ಲಿ ನಾನು ಸುಖವಾಗಿದ್ದೆನು. ಇಂತಹ ನನ್ನಲ್ಲಿ ನೀನು ಕನಿಕರವನ್ನು ತೋರಿಸುವವನಾಗಿ ನನ್ನ ಜನ್ಮಕ್ಕೆ ವೈಫಲ್ಯವನ್ನು ಉಂಟು ಮಾಡುವ ಮಾತನ್ನು ಹೇಳುತ್ತಿರುವೆ.
ನಾನಾದರೂ ಅನುರಾಗದಿಂದಲೂ ಭಕ್ತಿಯಿಂದಲೂ ಕೂಡಿದವನು, ಪಾಪಕ್ಕೆ ಹೋಗತಕ್ಕವನಲ್ಲ. ಉಪಕಾರ ಮಾಡಿದವರ ವಿಷಯದಲ್ಲಿ ದಯಾಬುದ್ಧಿಯನ್ನು ತೋರಿಸುವುದೇ ಧರ್ಮದ ಮುಖ್ಯ ಲಕ್ಷಣವು. ಅನೃಶಂಸ್ಯವೆಂಬ ಧರ್ಮವನ್ನು ನಾನು ಹಿಡಿದು ಬೇರೆ ಕಡೆಗೆ ಹೋಗದೆ ಭಕ್ತಿಯಿಂದ ಇದನ್ನೇ ಆಶ್ರಯಿಸಿರುವೆನು. ಕನಿಕರವೆಂಬ ಗುಣವೇ ಯಾವಾಗಲೂ ಸಾಧುಗಳಿಗೆ ಪ್ರೀತಿಕರವಾದುದು. ಓ ದೇವೇಂದ್ರ, ದೇವತೆಗಳಿಗೆ ಧರ್ಮ ಸಂಶಯ ಉಂಟಾದಾಗ ಅವರ ಸಂದೇಹವನ್ನು ತೀರಿಸತಕ್ಕವನು ನೀನೇ. ಆ ಶಕ್ತಿಯು ನಿನಗಿರುವುದರಿಂದಲೇ ದೇವದೇವನೆನಿಸಿ ದೇವಾಧಿಪತ್ಯದಲ್ಲಿ ನೆಲೆಗೊಂಡಿರುವೆ. ಇಂತಹ ನೀನು ನನಗೆ ಅಧರ್ಮವನ್ನು ಬೋಧಿಸಿ ಈ ಮರವನ್ನು ಬಿಟ್ಟು ಹೋಗುವಂತೆ ಹೇಳುವುದು ನ್ಯಾಯವೇ? ಸುಖ ಕಾಲದೊಳಗೆಲ್ಲ ಒಬ್ಬನ ಆಶ್ರಯದಲ್ಲಿದ್ದು ಜೀವಿಸಿದವನು ಅವನಿಗೆ ಕಷ್ಟವು ಬಂದಾಗ ಬಿಟ್ಟು ಹೋಗುವುದು ನ್ಯಾಯವೇ ಎಂದಿತು. ಇಂದ್ರನು ಆ ಗಿಳಿಯ ಮಾತಿಗೂ ಅದರ ದಯಾಗುಣಕ್ಕೂ ಬಹಳ ಸಂತೋಷಗೊಂಡು, ಎಲೈ ಶುಕವೇ, ನಿನ್ನ ಧರ್ಮಬುದ್ಧಿಗೆ ಮೆಚ್ಚಿದೆನು, ನಿನಗೆ ಬೇಕಾದ ವರವನ್ನು ಕೇಳು, ಕೊಡುವೆನು ಎಂದನು. ಆಗ ಆ ಗಿಳಿಯು ತನಗೆ ಆಶ್ರಯವಾದ ವೃಕ್ಷವನ್ನು ತಿರುಗಿ ಬದುಕಿಸುವಂತೆ ವರವನ್ನು ಬೇಡಿತು. ಇಂದ್ರನು ಅದರ ಪ್ರಾರ್ಥನೆಯಂತೆ ಆ ಒಡಮರದ ಮೇಲೆ ಅಮೃತವನ್ನು ಸೇಚನ ಮಾಡಿದನು. ಒಡನೆಯೇ ಆ ಮರವು ಚಿಗುರಿ ಶಾಖೆಗಳಿಂದಲೂ ಫಲಪುಷ್ಪಗಳಿಂದಲೂ ತುಂಬಿ ಅತ್ಯಂತ ಮನೋಹರವಾಯಿತು. ಓ ಯುಧಿಷ್ಠಿರ, ಆ ಗಿಳಿಗೆ ತನ್ನಲ್ಲಿರುವ ದೃಢಭಕ್ತಿಯಿಂದ ವೃಕ್ಷವು ತಿರುಗಿ ಬದುಕುವಂತಾಯಿತು. ಆ ಶುಕವೂ ಕೂಡ ತನ್ನ ಅನೃಶಂಸ್ಯಮೆಂಬ ಧರ್ಮದಿಂದ ತನ್ನ ಪ್ರಾಣಾವಸಾನದಲ್ಲಿ ಇಂದ್ರನ ಸಾಲೋಕ್ಯವನ್ನು ಹೊಂದಿತು. ಯುಧಿಷ್ಠಿರ, ಇದೇ ರೀತಿಯಲ್ಲಿ ದೃಢಭಕ್ತಿಯುಳ್ಳವನ ಸಂಬಂಧದಿಂದ ಅವನಿಗೆ ಆಶ್ರಯವನ್ನು ಕೊಟ್ಟವರು ಸರ್ವಾರ್ಥ ಸಿದ್ಧಿಯನ್ನು ಹೊಂದುವರು. ಇದಕ್ಕೆ ಗಿಳಿಗೆ ಆಶ್ರಯವನ್ನು ಕೊಟ್ಟ ಆ ವೃಕ್ಷವೇ ಪ್ರಮಾಣವು ಎಂದನು. ಇದು ಮಹಾಭಾರತದ ಅನುಶಾಸನಿಕ ಪರ್ವದ 11ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.